ಏನ್ ಮಾಡ್ಲಿಕತ್ತೀರಿ ಮಾಮಿ? ಬರ್ರಿ ವಾ ಸುಂದ್ರಿ ಸುಮಾ ಬರ್ರಿ ಕೂಡ್ ಬರ್ರಿ. ಯಾಕ್ರೆ ವಾ ಇವತ್ತ ಡ್ರೆಸ್ ಹಾಕೊಂಡ್ ಬಂದಿರಲ್ಲ, ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿರಿ. ಅಯ್ಯರಿ ಮಾಮಿ, ದಿನ ಹಾಕೊಂಡ್ರ ನೋಡೋರ್ಗುನು ಬ್ಯಾಸ್ರ ಆಗ್ತದ್ರಿ. ವಾ ಸುಮ್ ಯಾವಾಗಾರ ಒಮ್ಮೆ ಚಂದ್ರಿ. ಅದು ಕರೆಯದ ಬಿಡು. ಕೆಲಸ ಆಗ್ಯದನ? ಆಗ್ಯದ ನೋಡ್ರಿ ಮಾಮಿ. ನಿಮ್ಮದು ಆಗ್ಯದ್ರಿ? ನಮ್ದು ಆಗ್ಯದವ. ನಾಷ್ಟ ಅದು ಆಯ್ತು. 4 ಬಕ್ರಿ ಮಾಡಿ ಬಂದಿನಿ. ಆಕಿ ಪಲ್ಯ ಏನೋ ಮಾಡ್ಲಿಕತ್ತಾಳ, ಅವ್ನು ಮಲಗಿಸಿ ಮಾಡ್ತೀನಿ ಅಂದ್ಲು. ಅಂದಂಗ ಶಾರದಾಬಾಯಿ ಮಗಳ ಲಗ್ನ ಎಷ್ಟೇ ತಾರೀಕು ಆದಲ್ಲ ಸುಂದ್ರಿ? 26ನೇ ತಾರೀಕು ಅದಲ್ರಿ ಮಮ್ಮಿ? ಹೌದಲ್ಲ, 26 ಅದನ. ನನಗ ಕನ್ಫ್ಯೂಸ್ ಆಯ್ತವ. ನಾ 24 ಅಂತ ಅನ್ಕೊಂಡಿದ್ದೆ. ದೇವ್ರ ಊಟ ಅದೇ ಮಮ್ಮಿ 24. ಹೌದಲ್ಲ, ಅದೇ ಏನಾದ 24 ಅಂತ ಅನ್ಕೊಂಡಿದ್ದೆ. ಮುಯ್ಯ ವಯಂಬ್ರೆ ಅವತ್ತ ದೇವ್ರ ಊಟದ ದಿನ ಸಂಜೆ ಮುಂದ ಎಲ್ಲರೂ ಒಲ್ಲೆ ಅನ್ಲಾರ ಬಾ ಅಂತ ಹೇಳ ಒಂದ್ ಸ್ವಲ್ಪ ಅಷ್ಟ್ರು ಕೂಡಿ ಒಯ್ದ್ರ ಚಂದ ಅನಸ್ತದ. ಅದಕ್ಕ ಆಯ್ತು ಹೇಳ್ರಿ ಮಮ್ಮಿ ಒಯ್ಯಮಂತ. ಹೌದ್ರಿ ಮಾಮಿ, ಈ ಸಲ ಒಯ್ಯಬೇಕ್ರಿ ದೇವ್ರ ಊಟಕ್ಕ. ಇಲ್ಲಾಂದ್ರ ಹೋದ್ಸಲ ನೋಡಿದ್ರಿಲ್ರಿ ಮಗನ್ ಮುಂಜಿ ಮಾಡಿದ್ಲಲ್ಲ, ಒಯ್ಲಾರ್ಕೋ ಎಷ್ಟು ಸಿಟಿಗೇರಿದ್ಲರಿ. ಬೇರೆದವ್ರ ಮನೆಗೆ ಯಾವ್ದ ಮನೆಗೆ ಮುಯ್ಯ ಒಯ್ದಿವಲ್ರಿ, ಬರ್ಲಿಲ್ಲ ನೋಡಿದ್ರಿಲ್ರಿ ಆಕಿ. ನನ್ನ ಮಗನ್ ಮುಂಜುವಾಗ ಒಬ್ಬೇಕಿನೂ ತರ್ಲಿಲ್ಲ. ನಾವು ಎಲ್ಲಾ ಕಡೆ ಹೋಗಿ ಮಾಡ್ತೀವಿ, ನಮ್ಗೆ ಯಾರು ಮುಯ್ಯಾನೆ ತಗೊಂಡ್ಬರ್ಲಿಲ್ಲ. ಹಿಂಗ ಅಂತೇಳಿ ಎಷ್ಟು ಒದರಾಡಿದ್ಲರಿ ಮಾಮಿ, ಅದಕ್ಕಂತೀನ್ರಿ. ಹಂಗೆ ಅಂತ ಆಕಿ. ಅಲ್ಲ ಸುಮ್ಮ ಇಲ್ಲಿ ಮಗನ ಮುಂಜಿ ಮಾಡಿದ್ಲಂದ್ರ ಒಯ್ತಿದ್ವಿಲ್ಲ. ಯಾರ ಮಂಡಳಿ ಒಳಗ ಏನ್ರ ಫಂಕ್ಷನ್ ಮಾಡಿದ್ರು ಒಯ್ಲಾರ್ದ ಅಂತೂ ಇರಂಗಿಲ್ಲ. ನಾವು ಒಯ್ತೀವಿ. ಅಕ್ಕಿ ಹೋಗಿ ಹಳ್ಳ್ಯಾಗ ಮುಂಜಿ ಮಾಡ್ಯಾಳ, ದೇವ್ರ ಊಟನು ಅಲ್ಲೇ ಇಟ್ಕೊಂಡಾಳ. ಮತ್ತ ಅಲ್ಲಿಗೆ ಒಯ್ಬೇಕಂತಾನು ತೀರಾ ಹೇಳಕಿ ಏನಾರ ಒಂದು. ಈಗ ಮಗಳ ಮದ್ವೆ ಇಲ್ಲೇ ಮಾಡ್ಲಿಕತ್ತಾಳ, ಮತ್ತ ಒಯ್ಯಮಂತ ಅಂದಿನಿಲ್ಲ ನಾನೇ. ಅದೇ ಚಿಬಿಡಾಯವ ಹಂಗೆ ಒದರಾಡ್ತಾಳಕಿ. ಹೌದ್ ನೋಡ್ರಿ ಮಾಮಿ, ಬರೀ ಸುಮ್ ಏನ್ರ ಒಂದ್ ಅನ್ಬೇಕಂತಾನೆ ಅಂತಾರ ನೋಡ್ರಿ. ಅಲ್ಲ ಅದು ಮುಯ್ಯ ತಗೊಂಡ್ ಹೋಗ್ಲಿಲ್ಲ ಅಂದ್ರ ಏನ್ ಆತದೇನ್ರಿ? ನಾವಂತ್ರ ಹಂಗ ಅನ್ಕೊಳಂಗಿಲ್ಲ ನೋಡ್ರಿ. ಬಾ ತಂದ್ರು ಅಷ್ಟೇ, ಬಿಟ್ರು ಅಷ್ಟೇ, ನಾವೇನು ಅನ್ಲಿಕ್ಕೆ ಹೋಗಂಗಿಲ್ರಿ ಹಂಗ. ಓ ಸುಂದ್ರಿ, ನೀ ಅನ್ನಂಗಿಲ್ಲ. ನೀನೇ ತಡ 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 ಬಂದು ಭಜನೆ ಮಾಡುವಾಗ ಹೆಂಗ್ ಬೈದಿ ಗೊತ್ತನು? ನಿಮ್ಮ ನೆಗಣ್ಣಿ ಮಗನ ಮುಂಜಿಗೆ ಒಯ್ಲಾರ್ಕ. ನಿನ್ನ ಮಗನ ಸಹಿತ ಅಲ್ಲ, ನಿಮ್ ನೆಗಣ್ಣಿ ಮಗನ ಮುಂಜಿಗೆ ಮುಯ್ಯ ತರ್ಲಾರ್ಕನೇ ಅಷ್ಟು ಒದರಾಡಿದಿ ಬಂದ ನೀನು. ನೋಡಿದ್ರೆ ಅವ್ರ ಭಜನಾ ಮಂಡಳಿ ಸಹಿತ ಇಲ್ಲ. ನಿಂದೇನು ಹೇಳ್ತಿದಿ? ನೀನ್ ನೋಡಿನೇ ಎಲ್ಲರೂ ಒದರಾಡೋದು ಕಲ್ತಾರ. ಮೊದಲು ಶುರು ಮಾಡ್ದಕ್ಕಿನಿ ನೀನೇ ಸುಂದ್ರಿ. ಈಕಿ ಸುಮ್ಮವ್ವ ಯಾಕಾಡ್ ಸುತ್ತಿದ್ರು ಮತ್ತೆ ನನಗ ಬರ್ತಾಳು. ಒಟ್ಟು ಯಾವಾಗಿಂದ ನೆನಪಿಟ್ಟಿರ್ತಾಳ ಏನು? ಯಾವ ಜಮಾನದಾಗನೇ ಅದು ಆಗಿದ್ದು. ಈಗ ತಂದು ಹೇಳಿಗತ್ತಾಳ ಇಲ್ಲಿ ಕಾರ್ಬಾರಿ. ಸುಮ್ ಕುಡಂಗ್ ನೋಡ್ ಸುಮ್ಮಿ ನೀನು. ಯಾವಾಗಿನ ಜಮಾನದಾನೆ ಹೇಳ್ತೀನಂದ್ರ ನೀ ಏನ್ ದೊಡ್ಡ ಹಿರಿಯ ಮನುಷ್ಯಕೇನು? ಈಗ 2 ವರ್ಷದಿಂದ ನಡೆದಿದ್ದು. ಹೌದಳ, ಮೊದಲು ಶುರು ಮಾಡಾಕಿನೇ ನಾನೇ. ಆಯ್ತಾ? ಈಗ ಸಮಾಧಾನ ಆಯ್ತಿಲ್ಲ ನಿನಗೆ ಅಂದಿಲ್ಲ? ಯಾವಾಗ ಅನ್ಲಿ ಅಂತೇಳಿ ಕಾಯ್ಕೋತ ಕೂತಿದ್ಲ ಹುಡುಕಿ. ನನಗೆ ಗೊತ್ತಿತ್ತವ ಈಗ ಅನ್ನು ಮುಂದಾಗ ಸುಮ್ಮಿ ನಂದು ಏನ್ರ ಅಂದಿ ಅಂತ ಹುಡುಕಿ ಅಂತೇಳಿ. ನಿನ್ನ ಗೆಳತಿಗೆ ಹಿಂಗ ಮರ್ಯಾದೆ ಕಳಿತಿಲ್ಲ, ನಿನಗೇನು ಅನ್ಸಂಗಿಲ್ಲ ಒಟ್ಟ. ನೀ ಹಂಗ ಮಾಡಿರ್ತೀನಿ, ನಾ ಹೇಳ್ತೀನಿ. ಅದ್ರಾಗೇನದ? ಬೇರೆದವ್ರಿಗೆ ಅನ್ನು ಮುಂದಾಗ ನಾವೇನ್ ಮಾಡಿರ್ತೀವಿ ಅನ್ನೋದು ಒಂದ್ ಸ್ವಲ್ಪ ತಿಳ್ಕೊಬೇಕವ. ಈಗೇನು ಸುಮ್ಮಿರ್ತೀರೇನ ನೀವೇ ಜಗಾಡ್ಕೊತ ಕೂಡ್ತೀರಿ? ಒಟ್ಟ ಒಂದು ಕೋಳಿ ಜಗಳ ಇರಬೇಕಂತೇನ ನಿಮ್ಮದು? ನಿಮ್ಮ ಒಂದಿನ ಬಂದಾಗ ಚಂದಾಗಿ ಹೋಲಿಲ್ಲ ನೋಡವ್ವ. ಜಗಾಡ್ದು ಮತ ಕುಡುದು ಮತ ನಮ್ಮ ಮನೆಗೆ ಬರೋದು, ಮತ ಜಗಾಡ್ದು ಮತ ಹೋಗೋದು. ನೋಡಿ ಸಾಕಾಗ್ಬಿಟ್ಟದ ನೋಡ್ ನನಗಂತ. ನೋಡ್ರಿ ಮಾಮಿ, ಯಾವಾಗ್ಲೂ ಹಿಂಗೆ ಮಾಡ್ತಾಳ್ರಿ. ನಾ ಏನ್ರ ಬೇರೆದವ್ರದ್ದು ಹೇಳ್ತಿರ್ತೀನಲ್ರಿ, ಅವಾಗ ಸುಮ್ ಕೊಡಂಗಿಲ್ರಿ. ನಂದೇಳಿಡ್ಲಿ ಅಂತ ಬಂದ ಬಿಡ್ತಾಳ್ರಿ. ನಂದು ಯಾವಾಗಾರ ಏನ್ರ ಅಂದಿದ್ದಿರ್ತೀನಲ್ಲ, ಅದನ್ನ ತಗೊಂಡ್ ಬಂದು ಸುದ್ದಿ ಹೇಳಿಕಿ, ನೀ ಏನ್ ಸುದ್ದಿದ್ದೀವ, ನೀ ಹಂಗೆ ಇದ್ದೀವ ಅಂತೇಳಿ. ಏನ್ ಮಾಡ್ಬೇಕು ಹೇಳ್ರಿ ಹಂಗಾದಾಗ? ನಾನು ಒಳ್ಳೆ ಸುಂದ್ರಿ ಆಗಿರ್ಬೇಕಂತೀನಲ್ರಿ, ನನಗೆ ಇಡ್ಲಿಕ್ಕೆ ಬಿಡಂಗಿಲ್ರಿ ಇವ್ರು ಒಟ್ಟ. ಇಂಥ ಸುಮ್ಮಿ ಅಂತವ್ರಿಂದನೇ ನಾನು ಕೆಟ್ಟ ಸುಂದ್ರಿ ಆಗೋದ್ರಿ. ಅಯ್ಯಯ್ಯ, ನೀ ಒಳ್ಳೆ ಸುಂದ್ರಿ ಆಗಕ್ಕೆ ಚಾನ್ಸೇ ಇಲ್ಲ ಬಿಡು. ಅಯ್ಯಯ್ಯ ಚಾಜ್ವಂತಿ ಚಜ್ಜಿತೆ ನೀ. ಹೋಗ್ಲಿ ಬಿಡ್ರಿ. ಈಗ ದೇವ್ರ ಊಟಕ್ಕೆ ಹೇಳ್ಯಾರ ಇಲ್ಲ ಅವ್ರು? ಮತ್ತ ಮುಯ್ಯ ಒಯ್ಯಮಂತ ನಾವು ಮಾತಾಡ್ಲಿಕತ್ತೀವಿ. ಹೇಳ್ಯಾರ ಇಲ್ಲ? ಯಾಕಂದ್ರ ಅವರು ನಮ್ಮ ಮನೆಗೆ ಕಾಡ್ಕೊಳಿಕ್ ಬಂದಾಗ ನಾ ಇದ್ದಿದ್ದಿಲ್ಲ ಅದಕ್ಕಂತೀನಿ. ಹೇಳ್ಯಾರಲ್ಲ ದೇವ್ರ ಊಟಕ್ಕೆ? ಹೇಳ್ಯಾರಿ ಮಾಮಿ. ಹೇಳ್ಯಾರ ಬಿಡ್ರಿ ಮಾಮಿ. ಕುಂಕುಮ ಹಚ್ಚಿರ್ತಾರಲ್ರಿ, ಎಲ್ಲಾರು ಬರ್ರಿ ಅನ್ನೋದಿರ್ತದಿಲ್ರಿ. ಬಾ ಸುಂದ್ರಿ ದೇವ್ರ ಊಟಕ್ಕೆ ಅಂದ್ರಿ ಅಂದ್ರೆ ನನಗೆ ಒಬ್ಬಾಕಿಗೆ ಕರ್ದಂಗ್ರಿ ಆಕಿ. ಭಾರಿ ಚಾಲಾಕಿದ್ದಾಳ್ರಿ ಇದ್ರಾಗಕಿ. ಅದು ಏನೋ ಕಾಂಟ್ಯಾಕ್ಟ್ ಕೊಟ್ಟಿರ್ತಾರಲ್ರಿ, ಎಲ್ಲಿ ಮೇಲೆ ಲೆಕ್ಕ ಕೊಟ್ಟಿರ್ತಾರ, ಎಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬರ್ತಾಳಿಕೆ ಅಂತೇಳಿ ಊಟಕ್ಕೆ ಬಾರ ಸುಂದ್ರಿ ದೇವ್ರ ಊಟಕ್ಕೆ ಅಂತ ಹೇಳ್ತಾಳ್ರಿ. ಮತ್ತ ಮತ್ತ ಕಾಂಟ್ಯಾಕ್ಟ್ ಕೊಟ್ಟಾಗ ನೋಡಿ ಮಾಡಿ ಇದು ಮಾಡ್ತಾರ. ಮದ್ವಿಗಾರ ಬರ್ರಿ ಅಂತ ಹೇಳ್ತಾಳ ತಗೋ ಎಲ್ಲರಿಗೆ. ದೇವ್ರ ಊಟಕ್ಕೆ ನಾವ್ ಹೆಂಗಿದ್ರು ಹುಡುಗನ್ ಕರ್ಕೊಂಡು ಹೋಗ್ತೀವಿ, ನಾವು ಒಬ್ಬೊಬ್ಬರೇ ಹೋಗ್ತೀವಿ ಇಲ್ಲ. ಸುಮ್ಮನೆ ಎಲ್ಲದಕ್ಕೂ ಒಂದು ಅನಬೇಡ ಸುಂದ್ರಿ ಹಂಗ. ಅದು ಕರೆಯದ ಬಿಡ್ರಿ ಮಾಮಿ. ನಾವೇನು ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಷ್ಟ್ರಾಗದ, ಒಬ್ಬೊಬ್ಬರೇ ಹೋಗ್ತೀವಿ. ಆದ್ರೂ ಹೆಣ್ಮಕ್ಳು ಇರ್ತಾರಲ್ರಿ, ಒಂದೊಂದು ಹುಡುಗರ್ನ ಕರ್ಕೊಂಡ್ ಬಂದಿರ್ತಾರ್ರಿ. ಅದಕ್ಕೆ ಹೇಳಿದೆ. ಆಕಿ ಏನು ಚಿಕ್ಕಿ ಬೆಳಿ ತರ್ಸೋದು ಅಷ್ಟ್ರಾಗದ ಬಿಡ್ರಿ ಮಾಮಿ. ಭಾರಿ ಬೆರಿಕಿದ್ದಾಳ್ರಿ ಇಂಥ ವಿಷಯದಾಗ ಮಾತ್ರ. ಖತರ್ನಾಕ್ ಅಂದ್ರೆ ಖತರ್ನಾಕ್ ನೋಡ್ರಿ. ಒಂದು ಚಿಕ್ಕಿ ಬಳಿ ತರ್ಸಂಗಿಲ್ರಿ ಮಾಮಿ ಆಕಿ. ಹಸಿರು ಬಳಿ ಕೆಂಪು ಬಳಿ, ಹಸಿರು ಬಳಿ ಕೆಂಪು ಬಳಿ ಎರಡೇ ತೊಂಬ ಅಂತ ಹೇಳಿರ್ತಾಳ್ರಿ ಬೆಳೆಗಾರಿಗೆ. ಅದು ಚೊಚ್ಚಲ್ ಗಂಡಸ್ ಮಕ್ಕಳಿದ್ದವ್ರು ಕೆಂಪು ಬಳಿ ಹಾಕ್ಸೋಬೇಕು, ಇರ್ಲಾರ್ದವ್ರು ಹಸಿರು ಬಳಿ ಹಾಕ್ಸೋಬೇಕು. ಅಲ್ಲೇ ಕೂತ್ ಬಿಟ್ಟಿರ್ತಾಳ್ರಿ. ಹಸಿರು ಬಳಿನೇ ಶ್ರೇಷ್ಠ ಅಲ್ಲ, ಚಿಕ್ಕಿ ಬಳಿ ಏನು ಯಾವಾಗ್ಲೂ ಹಾಕ್ಸ್ಕೋತಿರ್ತೀವಿ, ಹಸಿರು ಬಳಿ ಅಂದ್ರೆ ಫಂಕ್ಷನ್ಗೆ ಅದೇ ಶ್ರೇಷ್ಠ ಅಂತೇಳಿ ಅವರು ಬಂದವರು ಮನಸ್ಸು ಕರಿಗೆ ಹಾಕೊಂಡ್ಬಿಡ್ಬೇಕು ನೋಡಿ ಹಸಿರು ಬಳಿ. ಹಂಗ ಅನ್ಕೋತ ಅಲ್ಲೇ ಕೂತಿರ್ತದ. ಅಷ್ಟು ಶಾಣೆತನ ಮಾಡ್ತಾಳ್ರಿವ. ಬಳಿಗೆ ಸಹಿತ ಶಾಣೆತನ ಮಾಡ್ತಾರ್ರಿ ತೀರಾ. ಹಂಗ ಯಾಕಂತಿ ಸುಂದ್ರಿ?
ಅವ್ರ ಪರಿಸ್ಥಿತಿ ಏನಿರ್ತದೆ ಏನೋ ಯಾರಿಗೆ ಗೊತ್ತು ಮತ್ತೆ. ಚುಕ್ಕಿ ಬಳಿ ತರಿಸಿದ್ರ ಕೊಡುದು ಹಾಕ್ಬೇಕಲ್ಲ ಬೆಳಗಾರಿಗೆ ಬಾ. ಅದ್ರಾಗ ಒಣೆನವ್ರನ್ನ ಕೇಳ್ತೀಯ? ಒಂದೊಂದು ಡಜನ್ ಹಾಕಿದ್ರೆ ಮುಖ ಮುಖ ನೋಡ್ತಾರ. ಆಮೇಲೆ ಬಳಿ ಹಾಕ್ಸೋಳಿಕ್ ಒಬ್ರೇ ಒಬ್ರೇ ಎಲ್ಲಿ ಬರ್ತಾರ ಯವ್ವ, ಇಬ್ರು ಮೂವರು ಬರ್ತಾರ ಮನೆಗೆ. ಹಂಗಾದಾಗ ಮತ್ತ ಅವ್ರಿಗೆ ವಜ್ಜ ಓದ್ತಿರ್ತದ. ಹಂಗಾಗಿ ತಮ್ಮ ಇಷ್ಟ ಬಂದಂಗೆ ತರಿಸ್ತಾರ ಬಳಿ. ಅದಕ್ಕೂ ಅನ್ಬಾಡ ಸುಂದ್ರಿ, ನಾವು ಮುತ್ತೈದೆ ಅಂತೇಳಿ ಹೋಗಿ ಬಳಿ ಹಾಕ್ಸ್ಕೊಂಡ್ ಬರ್ದಿರ್ತದಲ್ಲ, ಸುಮ್ಮ ಹಾಕ್ಸ್ಕೊಂಡ್ ಬಂದ್ಬಿಡ್ಬೇಕು. ಆ ಬಳಿ ತರ್ಸ್ಯಾರ ಈ ಬಳಿ ತರ್ಸ್ಯಾರ ಅಂತ ಅನ್ಬಾರ್ದು. ಅವ್ರ ಬಳಿ ಹೋದಾಗನೇ ಚಿಕ್ಕಿ ಬಳಿ ಹಾಕ್ಸ್ಕೊಂಡ್ ಬಂದಿರ್ತೇನೆ ನೀನು. ನೀವು ಬಳಿ ಹಾಕ್ಸೋಬೇಕು ಬೇರೆ ಬೇರೆ ಅವು. ಅವ್ರ ಮನೆಗೆ ಹೋದಾಗ ಅವ್ರು ಯಾವ ತರ್ಸಿರ್ತಾರ ಅದನ್ನ ಉಟ್ಕೊಂಡ್ ಬರ್ಬೇಕು ಸುಮ್ಮನೆ. ಇಲ್ಲದ್ದೇ ಹಿಂಗ ನನನೇ ಸಿಟ್ಟ ಬರ್ತದ ನೋಡ್ಸಂದ್ರಿ ನನಗಂತ್ರನು. ಏಯ್ ಸುಮ್ಕೊಡ, ನಿನಗೇನು ಗೊತ್ತದ? ನನಗೇನ್ರ ಅನ್ಬೇಕಲ್ಲ ಅಂತೇಳಿ ಬರ್ತಾವ ಹುಡುಕಿ. ಒಟ್ಟ ಯಾರು ಹೋತಾರ ಇಬ್ರು ಮೂವರು ಬಳಿ ಹಾಕ್ಸ್ಕೊಂಡ್ ಬರ್ಲಿಕ್ಕೆ. ಮನಿಗೆ ಒಬ್ಬೊಬ್ರೇ ಹೋಗ್ತಾರ. ಮೊದ್ಲಿನಂಗೆ ಇಲ್ಲ ಸುಮ, ಈ ಕಾಲ ಬದಲಾಗ್ಯದ. ಇಬ್ಬರನ್ನ ಕರೆದ್ರೆ ಸಹಿತ ಒಬ್ಬರೇ ಹೋಗ್ತಾರ. ಹಂಗದ ಈಗ. ಹುಡುಗಿಯರಂತರೂ ಫಸ್ಟ್ ಆಫ್ ಆಲ್ ಎಲ್ಲಿ ಬರಂಗೇ ಇಲ್ಲ. ನೀವೇ ಹೋಗಿ ಬರ್ರಿ ಅಮ್ಮ ಅಂತಾರ. ಮನೆಗೆ ಒಬ್ಬೊಬ್ರು ಬಂದಿರ್ತಾರ. ನಮ್ಮದ ಕಲಿಸ್ಲಿಕ್ಕೆ ಬರ್ತಾಳೆ ಈಕಿ ಸುಮ್ಮ. ಇಬ್ರು ಮೂವರು ಹೋತಾರಂತ ನಾ ಏನ್ ನೋಡಿಲ್ವ ಎಲ್ಲಿ ಹೋಗಿದ್ದು. ನೀ ಹೇಳಿಂದ ಕೇಳಿ ನೋಡು. ಒಂದು ವಿಷಯದಾಗ ಇಬ್ರು ಒಂದೇ ಮಾತಾಡ್ತೀರೇನು? ಬರೀ ವಿರುದ್ಧ ಮಾತಾಡ್ತೀರಿ ನೋಡು ವಯವ್ವ. ಮತ್ತೆ ಇವ್ರು ಫ್ರೆಂಡ್ಸ್ ಅಂತ ಹಂಗೆ. ಸುಂದ್ರಿ ಸುಮ ನೀವಿಬ್ರು ಅನ್ನೋದನ್ನು ಕರೇನೇ ಅದ. ಈಗಿನ ಕಾಲದಾಗ ಯಾರೋ ಬರಂಗಿಲ್ಲ ಅಂತೇಳಿ ಸುಂದ್ರಿ ಅಂದ್ಲಲ್ಲ, ಅದನ್ನೂ ಕರೆ ಅದ. ಮನೆಗೆ ಇಬ್ರು ಮೂವರು ಬರ್ತಾರ ಅಂತ ಅಂದ್ಲಲ್ಲ ಸುಂದ್ರಿ ಸುಮ, ಅದನ್ನೂ ಕರೆ ಅದ. ಒಂದೊಂದ್ ಮನೆಗೆ ಹಂಗಿರ್ತಾರ, ಒಂದೊಂದ್ ಮನೆಗೆ ಹಿಂಗಿರ್ತಾರ. ಆದ್ರೆ ಸುಮ ಅಂದದ್ದು ಕರೆ ಬಿಡು ಸುಂದ್ರಿ. ಮತ್ತ ಅವ್ರ ಮನೆ ಪರಿಸ್ಥಿತಿ ಹೆಂಗಿರ್ತದ ಏನೋ ನೋಡಿ ಮಾಡ್ಬೇಕಲ್ಲ ನಾವು. ಅದಕ್ಕೆ ಹೇಳಿಗತ್ತೀನಿ. ಹೌದು ಹೇಳ್ರಿ ಮಾಮಿ, ನೀವು ಎಷ್ಟೇ ಅಲ್ಲಿ ಒಂದ್ ಸ್ವಲ್ಪ ಸುಮಾನ್ ಕಡೆನೇ ಆಗೋರಲ್ರಿ. ನಿಮ್ಮ ಓಟ್ ಯಾವಾಗಿದ್ರು ಸುಮಾಗನೇ ರೀ. ನೀವು ಅಕ್ಕಿ ಒಂದ್ ಸ್ವಲ್ಪ ಹೊಂದಾಣಿಕೆ ಜಾಸ್ತಿ ಅದಲ್ರಿ. ಹಂಗಾಗಿ ಒಂಚೂರು ನನ್ನ ಹೊರಗಿಟ್ಟ ಮಾತಾಡೋರು ನೀವು. ಸುಮ್ಮನೆ ಏನ್ರ ಒಂದ್ ತಿಳ್ಕೊತ ನೋಡಿದು ಒಟ್ಟ ಸುಂತ್ರವ್ವ. ಹೋಗ್ಲಿ ಬಿಡ್ರವ, ಈಗ ಅದನ್ನ ಮ್ಯಾಟ್ರ್ ಅಲ್ಲಿಗೆ ಬಿಟ್ಬಿಡ್ರಿ. ಆ ಕಡೆ ಅವ್ರು ಯಾವಾರ ಬಳಿ ತರ್ಸಲ್ರಕ್ಕ ಏನಾರ ಮಾಡಲ್ರಕ್ಕ ನಮ್ಗೆ ಯಾಕೆ ಬೇಕು ಅವೆಲ್ಲ. ಗ್ರೂಪ್ನಾಗ ಹಾಕ್ಬಿಡು ಸುಮ, ಮುಯ್ಯಮರಿ 24ನೇ ತಾರೀಕು ಎಲ್ಲರೂ ಬರ್ರಿ ಅಂತೇಳಿ. ಆಯ್ತು ಹೇಳ್ರಿ ಮಾಮಿ, ಹಾಕ್ತೀನಿ ರೀ. ಅಂದಂಗ ಅವತ್ತ ನಿಮ್ಮ ಅಕ್ಕನ ಮಗಳದ್ದು ಹೇಳಿದ್ರಲ್ರಿ ಮಮ್ಮಿ, ಏನಾಯ್ತ್ರಿ? ಅಲ್ಲೇ ಇದ್ದಾಳೆ ಏನ ಜಗಾಡಿ ತವ್ರ ಮನಿಗೆ ಬರ್ತೀನಿ ಬರ್ತಾ ಅಂದಿದ್ರಲ್ಲ, ಬಂದ್ಲ? ನಾ ಹೇಳಿಲ್ಲ ಸುಂದ್ರಿ, ಆಕಿ ಒಲ್ಲೆ ಅಂತ ಅಂತೇಳಿ ಬಂದಾಳೀಗ. ಇಲ್ಲೇ ತವ್ರ ಮನ್ಯಾಗ ಇದ್ದಾಳು. ಎಷ್ಟು ಊರನ ಮಂದಿ ಎಲ್ಲ ಸೇರಿ ಕಳಸ್ರಿ ಅಂದ್ರಂತ. ನಾ ಒಲ್ಲೆ ಅಂತಾಳ ಆಕಿ ಒಟ್ಟ ಸ್ವಚ್ಛಿ. ಹೌದ್ರಿ, ಬಂದಾಳೇನ್ರಿ? ಅಂದ್ರ ತಿಳಿಸಿ ಹೇಳಿದ್ರೂ ಹೋಗ್ಲಿಲ್ಲ ಅಂತಲ್ರಿ. ನಾ ಹೇಳ್ದಂಗೆ ಮಾಡಂತೇಳ್ರಿ ಮಾಮಿ. ನಿಮ್ಮ ಅಕ್ಕನ ಸೊಸಿಗೆ ಆಕಿಗೆ ಹೆಂಗೆ ಮಾತಾಡ್ಬೇಕಲ್ಲ ಹಂಗೆ ಮಾತಾಡಂತೇಳ್ರಿ. ಅಂದ್ರೆ ಆಕಿಗೆ ಯಾಕಾರ ತವ್ರ ಮನಿಗೆ ಬಂದು ನೆನೆಸ್ಬೇಕು ನೋಡ್ರಿ, ಹಂಗೆ ಮಾಡ್ಬೇಕು ಆಕಿಗೆ. ಆಮೇಲೆ ಇನ್ನೊಂದು ಐಡಿಯಾ ಮಾಮಿ, ನೀವು ಒಂದು 8 ದಿನ ಇಲ್ಲಿ ನಿಮ್ಮ ಮನೆಗೆ ಕರ್ಸ್ಕೋರಿ ಆಕಿನ. ಇಲ್ಲಿ ನಾವೆಲ್ಲರೂ ಕೂಡಿ ಒಂದು ಸ್ವಲ್ಪ ತಿದ್ದಮಂತ್ರಿ. ಪ್ರಿಯಾಗ ಒಂದು ಐಡಿಯಾ ಹೇಳ್ಕೊಡ್ತೀನಿ ರೀ, ಅದನ್ನ ಮಾಡಾಕ. ಹಂಗ ಗಂಡನ ಬೆಲೆ ಏನನ್ನೋದು ಗೊತ್ತಾಗ್ಬೇಕ್ರಿ ಆಕಿ. ಹಂಗೆ ನಾವೆಲ್ಲರೂ ಕೂಡ ಒಂದು ಪ್ಲಾನ್ ಮಾಡ್ಬೇಕ್ರಿ ಮಾಮಿ. ನೀವು ನನ್ನ ಮಾತು ಕೇಳ್ರಿ ಮಾಮಿ, ನೋಡಕಂತ್ರಿ ಪಕ್ಕ ಆಕಿ ಒಂದು ತಿಂಗಳದಾಗ ಆಕಿನ ಗಂಡ ಮನೆಗೆ ಹೋಗ್ತಾಳ್ರಿ ಆಕಿ. ಹಂಗ ಒಂದು ಸ್ವಲ್ಪ ಸುಂದ್ರಿದನು ನೋಡ್ಬೇಕಾಗ್ತದ್ರಿ ನೀವು ಪವರ್ನ. ನನ್ನ ಐಡಿಯಾ ನೋಡ್ರಿ ಮಮ್ಮಿ ಹೆಂಗದಂತ. ಕರೆಸ್ರಿ ಒಂದು 8 ದಿನ ಇಲ್ಲಿಗೆ ಆಕಿನ. ಹಂಗಂತೀಯ? ಏನು ಮಾಡ್ಬೇಕಂತಿ? ನೀವು ಫಸ್ಟ್ ಆಕಿನ ಕರೆಸ್ರಿ ಮಾಮಿ ಇಲ್ಲಿ. ನಾ ಆಮೇಲೆ ಎಲ್ಲ ಹೇಳ್ತೀನಿ ರೀ ಒಂದೊಂದು ಐಡಿಯಾ ಹಂಗೆ ಮಾಡಕಂತೀರಂತ. ಹಂಗಂತೀಯ? ಏನು ಮಾಡ್ತೀನಿ ನೋಡುವ ಸುಂದ್ರಿ, ಕರೆಸ್ತೀನಿ. ಆದ್ರೆ ಕರೆಸ್ಲಿಕ್ಕೆ ಏನು ಬಂದಿಲ್ಲ. ಆಕೇನು ಒಪ್ಕೊಳ್ಳೋದು ಡೌಟ್ ಅವಯವ್ವ. ಘನ ಹಠ ಅದ ನಿನ್ನ ಹುಡುಗಿ ಬಲ್ಲಿ, ಭಾಳ ಅಂದ್ರೆ ಭಾಳ ಹಠ. ನೀವೇನಾರ ಹೇಳ್ರಿ ಮಾಮಿ, ಆಕೆ ಒಬ್ಬೇಕೆ ಅಂತ ಅಲ್ರಿ ಮಾ. ಈಗಿನ ಹುಡುಗಿಯರ ಬಲ್ಲಿ ಹಠನೇ ಭಾಳ ಇರ್ತದ್ರಿ. ಅಷ್ಟು ಪ್ರೀತಿಯಿಂದ ತವ್ರ ಮನೆಗೆ ಬೆಳೆಸ್ಬಿಟ್ಟಿರ್ತಾರಲ್ರಿ, ಅವಕ್ಕ ಕಷ್ಟದ ಬೆಲೆ ಅಂದ್ರೆ ಏನು ಗೊತ್ತಿಲ್ರಿ. ತಂದೆ ತಾಯಿಗಿನ ಹೆಂಗ್ ಮಾಡ್ತಾರ ನೋಡಿಲ್ರಿ ಮಾಮಿ. ಕಾಲೇಜ್ಗೆ ಹೋಗಿ ಬಂದಿಂದ ಏನ್ರ ಒಂದು ಕೆಲಸ ಹೇಳಿದ್ರೆ ಸಾಕ್ರಿ, ಮುಖ ಅಂದ್ರೆ ಹಣಮಪ್ಪ ಆಗಿರ್ತದ್ರಿ ಅವ್ರದ್ದು. ಏನೇನೇನೇನು ಹೇಳ್ಬಾರ್ದ್ರಿ. ತುಂಬಿ ತಮ್ಗಿ ಸಹಿತ ಎತ್ತಿಡ್ಲಿಕ್ಕೆ ಒಲ್ಲೆ ಅಂತಾರ ನೋಡ್ರಿ. ಒಟ್ಟ ನಾ ಕಾಲೇಜ್ಗೆ ಹೋಗಿ ಬಂದೀನಿ ಅದೇ ಒಂದು ದೊಡ್ಡ ಯುದ್ಧ ಗೆದ್ದಂಗೆ ಆಗ್ಬಿಟ್ಟಿರ್ತದ್ರಿ. ನಾವೆಲ್ಲ ಎಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವ್ರಿ ಮಾಮಿ. ಅವಾಗ ಸ್ಕೂಲ್ ಕಲಿದಂದ್ರ ಅದೊಂದು ಇದು ಇದ್ದಂಗೆ ಅಷ್ಟೇ ರೀ. ನಮಗ ಕೆಲಸ ಕಂಪಲ್ಸರಿ ಮನ್ಯಾಗ ಮಾಡೇ ಹೋಗ್ಬೇಕ್ರಿ ನಾವು. ಹಂಗೆಲ್ಲ ಇರ್ತೈತ್ರಿ. ನೀರ್ ತರೋದು, ಬಟ್ಟೆ ಹೋಗ್ಕೊಂಡ್ ಬರೋದು, ಇವೆಲ್ಲ ನಾವ್ ಎಷ್ಟು ಕೆಲಸ ಮಾಡ್ತಿದ್ದೀವ್ರವ. ಈಗಿನ ಹುಡುಗಿಯರಿಗೆ ಅವೇನು ಗೊತ್ತಿಲ್ಲ ಬಿಡ್ರಿ ಮಾಮಿ. ಅವಾಗ ಏನಾಗ್ತಿತ್ತು ಸುಮ್ಮ 5-6 ಮಂದಿ ಮಕ್ಳು ಇರ್ತದ್ರ. ಹಂಗಾಗಿ ಕೆಲಸ ಮಾಡಬೇಕಾಗ್ತಿತ್ತು. ತಾಯಾದವ್ರು ಅಡಿಗೆ ಮನೆಗೆ ಹೋಗ್ಬಿಡೋರು. ಹಂಗಾಗಿ ಮ್ಯಾಲಿನ ಕೆಲಸ ಎಲ್ಲ ಸಣ್ಣ ಹುಡುಗಿಯರನ್ನೇ ಮಾಡ್ಕೊಂಡು ಹೋಗ್ತಿದ್ರು. ಈಗೆಲ್ಲೇ 1-2 ಇಟ್ಕೊಂಡು ಕೂತಿರ್ತಾರ. ತಾವಿನ ತುತ್ತು ಮಾಡಿ ಉಣಿಸ್ತಾರ ಅಯ್ಯವ್ವ ಅಂತ ಕಾಲೀಗ. ಹ್ಞೂ ರೀ ಮಾಮಿ, ಹಂಗೆ ಆತದ್ರಿ. ನಾವೇನ್ರ ಹೇಳ್ತೀವಿ ನೋಡ್ರಿ, ನಮ್ದು ನಾವು ಅಷ್ಟು ಕೆಲಸ ಮಾಡ್ತಿದ್ವಿ, ನೀವೇನು ಮಾಡಂಗಿಲ್ಲ ಅಂದ್ರೆ ಸಾಕು. ಮಮ್ಮಿ ಹಿಂದಿಂದ ಪುರಾಣ ತೆಗಿಬಿಡವ ಯವ್ವ. ನಿಮ್ಮ ಕಾಲಕ್ಕೆ ಹಂಗಿತ್ತು ಹಂಗೆ ಮಾಡಿರಿ, ನಮ್ಮ ಕಾಲಕ್ಕೆ ಹಂಗಿಲ್ಲ, ನಾವು ಹಂಗೆ ಮಾಡಂಗಿಲ್ಲ ನೋಡು ಅಷ್ಟೇ ಅಂದ್ಬಿಡ್ತಾರ್ರಿ. ಗಪ್ಪ ಆಗ್ಬೇಕ್ರಿ ನಾವು ಅಲ್ಲಿಗೆ. ಹೌದೌದು, ಹಂಗೆ ಅಂತಾರ ನೋಡು. ಹ್ಞೂ ರೀ ಮಾಮಿ, ನಾವು ಏನ್ರಿ ಹಿಂದಿಂದ ಹೇಳ್ತೀವಲ್ರಿ, ಟಸನೆ ಮಾಡ್ತಾವ್ರಿ ಬಾ ಹುಡುಗರು. ಈಗ ಮನೆ ತಾನೇ ಅಂತಂದ್ರೆ ನಾ ಏನೋ ಒಂದೇ ಇಲ್ಲ ಸಹಿತ. ಮಮ್ಮಿ ಈಗ ನಮಗೆಲ್ಲ 90% ಮಾಡ್ರಿ, 95% ಮಾಡ್ರಿ ಅಂತ ಹೇಳ್ತಾರಲ್ಲ. ನೀ ಹೇಳಿಲ್ಲ ಅಂದ್ರೆ ಬಿಡು, ಬೇರೆ ತಂದೆ ತಾಯಾರ ಹೇಳ್ತಿರ್ತಾರಲ್ಲ. ನೀವೆಷ್ಟು ಪರ್ಸೆಂಟೇಜ್ ಮಾಡಿರಿ ಅನ್ನೋದನ್ನು ಮುಖ್ಯ ಇರ್ತದಲ್ಲ. ನೀವು ಅಂದ್ಗನೆ ನಾವು ಚಲೋನೆ ಮಾಡಿವಪ್ಪ ಅವಾಗೆಲ್ಲ 70-75% ಮಾಡಿವಿ ಆಗಿನ ಕಾಲದಾಗನೆ ಅಂತೇಳಿ ನಾ ಅಂದೆ ರೀ.
ಅಲ್ಲ 70-75% ಮಾಡಿನಿ ಅಂತೀರಲ್ಲ ಮಮ್ಮಿ, ಯಾಕೆ ಓದ್ಲಿಲ್ಲ ನೀವು? ನಿಮ್ಗೇನು ಟಿವಿ ಇದ್ದಿದ್ದಿಲ್ಲ, ಮೊಬೈಲ್ ಇದ್ದಿದ್ದಿಲ್ಲ, ನಾವೀಗ ಟಿವಿ ಮೊಬೈಲ್ ನೋಡಿ ಹಾಳಾಗಿವ ಅಂತೀರಲ್ಲ, ನಿಮ್ಗಂತವ್ ಏನು ಇದ್ದಿದ್ದಿಲ್ಲ, ಮತ್ತು 90% ಯಾಕೆ ಮಾಡ್ಲಿಲ್ಲ ನೀವು ಅಂತ ಕೇಳ್ಬಿಟ್ಟಾರಿ. ಗಪ್ಪ ಆಗ್ಬಿಟ್ಟಿನ್ರಿ, ನಾ ಏನು ಓದ್ಲಿಲ್ರಿ ಮಮ್ಮಿ ಅವಾಗ. ಹಂಗದಾಗ ಆಗಿನ ಕಾಲದಾಗ ಇಷ್ಟೆಲ್ಲ ಕಾಂಪಿಟೇಷನ್ ಇತ್ತ ನೀನು ಅಷ್ಟೇ ಮಾಡಿದ್ರ ಭಾಳ ಅನ್ನಂಗೆ ಆಗ್ತಿತ್ತು ಅವಾಗ. ಹ್ಞೂ ರೀ, ನಾನು ಇದೇ ಡೈಲಾಗ್ ಹೊಡೆದೆ ರೀ ಮಮ್ಮಿ. ಹಂಗಂದ್ರೆ ಅವ ಏನನ್ಬೇಕ್ರಿ, ಅಲ್ಲ ಕಾಂಪಿಟೇಷನ್ ಇರ್ಲಿಲ್ಲ ಅಂದ್ರೂ ಓದಿ ಇನ್ನೂ ಸ್ವಲ್ಪ ಹೆಚ್ಚಿನ ಪರ್ಸೆಂಟೇಜ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ತಿದ್ದಿಲ್ಲ ಅಂತ ಕೇಳಿಕತ್ತೀನಿ ನಾನು. ಅದಕ್ಕೆ ಉತ್ತರ ಕೊಡು ಅಂದರಿ. ಏನು ಹೇಳ್ಬೇಕ್ರಿ ನಾ ಅವಾಗ? ಹೌದವ್ವ, ಈಗಿನ ಹುಡುಗರು ಇಂಥ ಕ್ವಶನ್ ಕೇಳಕ್ ಮಾತ್ರ ಭಾರಿ ಚಾಲಾಕಿರ್ತಾರ ನೋಡು. ಹೌದೌದ್ರಿ ಮಾಮಿ, ಒಂದೊಂದು ಅವ್ರು ಕ್ವಶನ್ ಕೇಳ್ತಿರ್ತಾರಲ್ರಿ, ಅದಕ್ಕೆ ನಮಗೆ ಉತ್ತರನೇ ಬರಂಗಿಲ್ರಿ. ಹಂಗೆ ಬಾಯಿ ಮುಚ್ಕೊಂಡು ಸುಮ್ಮಿರ್ಬೇಕು ನೋಡ್ರಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.